ಹರಿಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಜಂಬವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ಸಂಚಿಕೆಯಲ್ಲಿ ನಕ್ಷತ್ರಗಳು ಮತ್ತು ಆ ನಕ್ಷತ್ರಕ್ಕೆ ಅಧಿಪತಿಗಳ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ. ಅಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ನಿರ್ಧಾರ ಮಾಡಿದಂಗೆ 27 ನಕ್ಷತ್ರಗಳು ಇದೆ. ಈ ನಕ್ಷತ್ರಗಳಿಗೆ ಒಂದೊಂದು ಅಧಿಪತಿ ಅಂತೇಳಿ ಬದಲಾವಣೆ ಆಗುತ್ತೆ. ಅದು ಯಾವ ರೀತಿ ಬದಲಾವಣೆ ಆಗುತ್ತೆ, ಆ ನಕ್ಷತ್ರಕ್ಕೆ ಅಧಿಪತಿ ಯಾವ ಗ್ರಹ ಬಂದಾಗ ಆ ಒಂದು ಹುಟ್ಟಿರ್ತಕ್ಕಂಥ ಮಗುವಿನ ಮುಂದಿನ ಜೀವನ ಯಾವ ರೀತಿ ಇರುತ್ತೆ ಅನ್ನೋದು ಈ ನಕ್ಷತ್ರದ ಮೇಲೆ ಮತ್ತು ಆ ಒಂದು ನಕ್ಷತ್ರದ ಅಧಿಪತಿಯ ಮೇಲೆ ಆ ಒಂದು ಮಗುವಿನ ಒಂದು ಬೆಳವಣಿಗೆ ಅಂತ ಹೇಳ್ತೀವಿ, ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಒಂದು ಸಹಾಯ ಆಗುತ್ತೆ ಅಂತೇಳಿ ಹೇಳ್ಬೋದು. ಕಾರಣ, ಹುಟ್ಟಿರ್ತಕ್ಕಂಥ ನಕ್ಷತ್ರ ಆ ರಾಶಿ ಅಂತೇನು ಹೇಳ್ತೀವಿ, ಆ ರಾಶಿಗೆ ಅಧಿಪತಿ ಬೇರೆ ಆಗುತ್ತೆ, ಆ ನಕ್ಷತ್ರಕ್ಕೆ ಅಧಿಪತಿ ಬೇರೆ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಅಂದರೆ ಅಶ್ವಿನಿ ನಕ್ಷತ್ರ ಅಂತ ಹೇಳ್ತೀವಿ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಾಗ ಆ ಅಶ್ವಿನಿ ನಕ್ಷತ್ರ ಬರ್ತಕ್ಕಂಥದ್ದು ಮೇಷರಾಶಿಗೆ ಬರುತ್ತೆ. ಆದರೆ ಈ ಅಶ್ವಿನಿ ನಕ್ಷತ್ರದ ನಕ್ಷತ್ರಾಧಿಪತಿ ಅಂತೇನು ಹೇಳ್ತೀವಿ, ಆ ನಕ್ಷತ್ರಾಧಿಪತಿ ಬರ್ತಕ್ಕಂಥದ್ದು ಬೇರೆ ಆಗುತ್ತೆ. ಅಂದರೆ ಒಂದಕ್ಕೊಂದು ಲಿಂಕ್ ಆಗಲ್ಲ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಆಗುತ್ತೆ. ಕಾರಣ, ಆ ಹುಟ್ಟಿರ್ತಕ್ಕಂಥ ನಕ್ಷತ್ರದ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಗ್ರಹಗಳ ಒಂದು ಅಧಿಪತಿ ಬೇರೆ ಆಗ್ತಕ್ಕಂಥ ರೀತಿ ಬೇರೆ ಇರುತ್ತೆ. ಅಂದರೆ ಎಕ್ಸಾಂಪಲ್ ಹೇಳಿದರೆ ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಬರುತ್ತೆ. ಆದರೆ ಆ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಬರ್ತಕ್ಕಂಥ ಗ್ರಹ ಯಾವುದಾಗತ್ತೆ ಅಂದರೆ ಕೇತು ಗ್ರಹ ಆಗುತ್ತೆ. ಅಂದರೆ ರಾಶಿ ಅಧಿಪತಿನೇ ಮೇಷರಾಶಿಗೆ ಅಧಿಪತಿ ಬಂದಾಗ ಕುಜ ಆಗುತ್ತೆ. ನಕ್ಷತ್ರ ತಗೊಂಡು ಅಧಿಪತಿ ಅಂತ ಬಂದಾಗ ಕೇತು ಗ್ರಹ ಆಗುತ್ತೆ. ಹಾಗಾಗಿ ಹುಟ್ಟಿರ್ತಕ್ಕಂಥ ನಕ್ಷತ್ರಗಳು ಆ ಒಂದು ಅಧಿಪತಿಗಳು ಬೇರೆ ಬೇರೆ ಆಗುತ್ತೆ ಮತ್ತು ಆ ರಾಶಿಗಳ ಅಧಿಪತಿಗಳು ಬೇರೆ ಆಗುತ್ತೆ ಅಂತೇಳಿ ಹೇಳ್ಬೋದು. ನಮಗೆ ಇದರಿಂದ ಏನು ಲಾಭ ಆಗುತ್ತೆ, ಇದರಿಂದ ಲಾಭ ಆಗ್ತಕ್ಕಂಥ ವಿಚಾರ ಇದೆಯಾ ಅಂತ ಅಂದಾಗ, ಖಂಡಿತವಾಗಿ ಹುಟ್ಟಿರ್ತಕ್ಕಂಥ ಒಂದು ನಕ್ಷತ್ರ ಆ ಒಂದು ಅಧಿಪತಿಯ ಬಲ ಯಾವ ರೀತಿ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡಾಗ ಅಥವಾ ವಿದ್ಯೆ ಸಂಬಂಧಪಟ್ಟಾಗ ಆಯ್ಕೆ ಮಾಡಿಕೊಂಡಾಗ ಆ ಒಂದು ಅಧಿಪತಿ ಯಾವ ಗ್ರಹ ಬರುತ್ತೆ ಅನ್ನೋದ ಮೇಲೆ ಆ ಒಂದು ಮುಂದಿನ ಒಂದು ಜೀವನ ಅಂತೇನು ಹೇಳ್ತೀವಿ ಅದು ಸುಗಮವಾಗಿರುತ್ತೆ ಮತ್ತು ಮಾಡಿರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಸಫಲ ಅಂತೇನು ಹೇಳ್ತೀವಿ ಆ ಒಂದು ಸಫಲತೆ ಸಹ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಹುಟ್ಟಿರ್ತಕ್ಕಂಥ ನಕ್ಷತ್ರಗಳು ಆ ಒಂದು ಅಧಿಪತಿಗಳ ಮೇಲೆ ಆ ಒಂದು ಮುಂದಿನ ಜೀವನ ಅಂತಕ್ಕಂಥದ್ದು ಇರುತ್ತೆ ಅಂತೇಳಿ ಹೇಳ್ಬೋದು. ಈಗ ಆ ನಕ್ಷತ್ರಗಳು ಮತ್ತು ಆ ನಕ್ಷತ್ರದ ಅಧಿಪತಿಗಳು ಯಾವುದು ಬರುತ್ತೆ ಅನ್ನೋದನ್ನು ನೋಡೋಣ. ಪ್ರಾರಂಭದಲ್ಲಿ ಕೃತ್ತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಈ 3 ನಕ್ಷತ್ರಕ್ಕೆ ಅಧಿಪತಿ ಬಂದು ರವಿ ಗ್ರಹ ಆಗುತ್ತೆ. ಅಂದರೆ ಕೃತ್ತಿಕಾ ನಕ್ಷತ್ರ ಬಂದಾಗ ಮೇಷರಾಶಿಗೂ ಬರುತ್ತೆ, ವೃಷಭ ರಾಶಿಗೂ ಬರುತ್ತೆ. ಆದರೆ ನಕ್ಷತ್ರದ ಅಧಿಪತಿ ತೆಗೆದುಕೊಂಡಾಗ ರವಿ ಬರುತ್ತೆ. ಹಾಗಾಗಿ ಈ ಕೃತ್ತಿಕಾ, ಉತ್ತರಾಷಾಢ ಈ ಒಂದು ನಕ್ಷತ್ರದ ಅಧಿಪತಿ ಬಂದು ರವಿ. ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಧೈರ್ಯಶಾಲಿಗಳಾಗಿರ್ತಾರೆ ಅಂತೇಳಿ ಹೇಳ್ಬೋದು. ಕೋಪ ಜಾಸ್ತಿ ಆಗಿರುತ್ತೆ. ಅದೇ ರೀತಿಯಲ್ಲಿ ಒಂದು ರಾಜನಂತೆ ಜೀವನವನ್ನು ಮಾಡಬೇಕು ಅಂತೇಳಿ ಅವರೊಂದು ಬಯಕೆ ಇರುತ್ತೆ ಅಂತೇಳಿ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಹೇಳೋದಾದರೆ 2 ವಾಕ್ಯದಲ್ಲಿ ಆ ರೀತಿಯ ಒಂದು ಸ್ವಭಾವ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರುತ್ತೆ. ರಾಜಕೀಯದ ಒಂದು ನಂಟು ಬರತಕ್ಕಂಥದ್ದು ಅಥವಾ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರ ಆಗ್ಬೋದು, ಗೌರ್ಮೆಂಟ್ ರಿಲೇಟೆಡ್ ಆಗಿ ಕೆಲಸ ಮಾಡ್ತಕ್ಕಂಥ ವಿಚಾರ ಈ ನಕ್ಷತ್ರದ ಹುಟ್ಟಿರ್ತಕ್ಕಂಥ ರವಿಯ
ಆಧಿಪತ್ಯದಲ್ಲಿ ಹುಟ್ಟಿರ್ತಕ್ಕಂಥ ಈ ಕೃತ್ತಿಕಾ, ಉತ್ತರಾಷಾಢ ಈ 3 ನಕ್ಷತ್ರದ ಅಧಿಪತಿ ಬಂದು ರವಿ. ಹಾಗಾಗಿ ಸ್ವಲ್ಪ ಈ ರೀತಿಯ ಒಂದು ಅನುಭವ ಈ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರಿಗೆ ಸಿಗುತ್ತೆ. ಮುಂದೆ ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರಗ್ರಹ. ಈ ಒಂದು ಚಂದ್ರಗ್ರಹನ ಅಧಿಪತಿಯಲ್ಲಿ ಬಂದಿರತಕ್ಕಂಥ ಈ 3 ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸ್ವಭಾವ ಏನು ಹೇಳ್ತೀವಿ, ಸ್ವಲ್ಪ ಚಂಚಲತೆಯಿಂದ ಕೂಡಿರುತ್ತೆ. ತುಂಬ ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾರೆ. ಸಾಫ್ಟ್ ನೇಚರ್ ಅಂತೇನು ಹೇಳ್ತೀವಿ, ಆ ರೀತಿಯ ಒಂದು ಸ್ವಭಾವ ಇವ್ರದ್ದಾಗಿರುತ್ತೆ. ಚಂಚಲತೆ ಅಂದರೆ ಎರಡೆರಡು ಮನಸ್ಸು ಅಂತೇನು ಹೇಳ್ತೀವಿ, ಆ ಒಂದು ಎರಡೆರಡು ಮನಸ್ಸಲ್ಲಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಈ ನಕ್ಷತ್ರದ ಒಂದು ವೈಶಿಷ್ಟ್ಯ ಅಂತೇಳಿ ಹೇಳ್ಬೋದು. ಮುಂದೆ ಮೃಗಶಿರ, ಚಿತ್ತ, ಧನಿಷ್ಠ ಈ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜ, ಅಂದರೆ ಅಂಗಾರಕ ಅಂತೇನು ಹೇಳ್ತೀವಿ ಆ ಒಂದು. ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಧೈರ್ಯಶಾಲಿಗಳು. ಮತ್ತು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ ಮಿಲಿಟರಿ ಇಲಾಖೆ ಆಗಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಈ ಒಂದು ಕ್ಷೇತ್ರಗಳಲ್ಲಿ ತುಂಬ ಬೇಗ ಕ್ಲಿಕ್ ಆಗ್ತಕ್ಕಂಥ ಸನ್ನಿವೇಶ, ಅಂದರೆ ಬಿಸ್ನೆಸ್ ಮೈಂಡ್ ಮಾಡ್ತಕ್ಕಂಥ ಈ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜ. ಹಾಗಾಗಿ ಈ ರೀತಿಯ ಒಂದು ಯೋಚನೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಸಿಗುತ್ತೆ. ಮುಂದೆ ಆರಿದ್ರ ನಕ್ಷತ್ರ, ಸ್ವಾತಿ, ಶತಭಿಷ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹುಗ್ರಹ. ಈ ರಾಹುಗ್ರಹ ಆಧಿಪತ್ಯದಲ್ಲಿ ಬರ್ತಕ್ಕಂಥ ಈ 3 ನಕ್ಷತ್ರಗಳ ಒಂದು ಬಲ ಯಾವ ರೀತಿ ಇರುತ್ತೆ ಅಂದರೆ, ಇವರು ತುಂಬ ಕೋಪಿಷ್ಠರಾಗಿರ್ತಾರೆ. ಅದೇ ರೀತಿಯಲ್ಲಿ ಸ್ವಲ್ಪ ಹಠಮಾರಿ ಧೋರಣೆ ಅಂತೇನು ಹೇಳ್ತೀವಿ, ಆ ಒಂದು ರೀತಿಯಲ್ಲಿ ಇವರೊಂದು ಸ್ವಭಾವ ಇರುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರು. ಈ ಒಂದು ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸ್ವಭಾವ ಒಳ್ಳೆಯ ವಿದ್ಯಾವಂತರಾಗಿರ್ತಾರೆ. ಅದೇ ರೀತಿ ವಿನಯ ಸಂಪನ್ನರಾಗಿರ್ತಾರೆ. ಹಿರಿಯರಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥ ಈ ನಕ್ಷತ್ರದಲ್ಲಿ ಸಾಮಾನ್ಯವಾಗಿ ಇರ್ತಾರೆ. ಅಂದರೆ ಉದಾರತೆ, ಅಂದರೆ ಏನೇ ಬಂದರೂ ದಾನ ಮಾಡ್ತಕ್ಕಂಥ ಒಂದು ಸ್ವಭಾವ ಈ ಒಂದು ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ಈ ಒಂದು ನಕ್ಷತ್ರಗಳಿಗೆ ಅಧಿಪತಿ ಬಂದು ಶನಿ. ಶನಿಯ ಒಂದು ಆಧಿಪತ್ಯದಲ್ಲಿ ಬರ್ತಕ್ಕಂಥ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಸ್ವಭಾವ ನೋಡೋದಕ್ಕೆ ಆಕರ್ಷಕವಾಗಿರ್ತಾರೆ. ತಮ್ಮ ಏನೇ ಕೆಲಸ ಮಾಡಬೇಕು ಅಂದರೆ ತುಂಬ ನಿಧಾನವಾಗಿ ಯೋಚನೆಯನ್ನು ಮಾಡ್ತಕ್ಕಂಥ ಒಂದು ಸ್ವಭಾವ, ನಿಧಾನವಾಗಿ ಯೋಚನೆ ಮಾಡಿ ನಿಧಾನ ಕೆಲಸ ಮಾಡ್ತಕ್ಕಂಥ ಒಂದು ಸ್ವಭಾವ ಸಾಮಾನ್ಯವಾಗಿ ಈ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸ್ವಭಾವ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಆಶ್ಲೇಷ, ಜ್ಯೇಷ್ಠ, ರೇವತಿ ಈ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧಗ್ರಹ. ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಒಳ್ಳೆಯ ವಿದ್ಯಾವಂತರಾಗಿರ್ತಾರೆ, ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾರೆ. ಮತ್ತು ಸಾಮಾನ್ಯವಾಗಿ ಒಂದು ಒಳ್ಳೆಯ ಶ್ರೀಮಂತರ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಸಂದರ್ಭ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಲಕ್ಷಣ ಈ ಒಂದು ನಕ್ಷತ್ರದಲ್ಲಿ ಇರುತ್ತೆ. ಅಂದರೆ ಅವರ ತಂದೆ ತಾಯಿಯವರ ಒಂದು ಆಸ್ತಿ ಒಳ್ಳೆಯ ಆಸ್ತಿವಂತರಾಗಿರ್ತಾರೆ ಅಂತೇಳಿ ಹೇಳ್ಬೋದು. ಮುಂದೆ ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ, ಮೂಲ ನಕ್ಷತ್ರ ಈ ಒಂದು ನಕ್ಷತ್ರದ ಅಧಿಪತಿ ಬಂದು ಕೇತುಗ್ರಹ. ಈ ಒಂದು ಕೇತುಗ್ರಹ ಆಧಿಪತ್ಯದಲ್ಲಿ ಬರ್ತಕ್ಕಂಥ ಈ ಒಂದು 3 ನಕ್ಷತ್ರಗಳ ಸ್ವಭಾವ ಇವರೂ ಸಹ ತುಂಬ ಆಕರ್ಷಕರಾಗಿರ್ತಾರೆ. ನೋಡೋದಕ್ಕೆ ಧೈರ್ಯ ಜಾಸ್ತಿ, ಒಳ್ಳೆಯ ಭಕ್ತಿ, ಅಂದರೆ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಸ್ವಭಾವ ಆಗ್ಬೋದು. ಒಳ್ಳೆಯ ವಿದ್ಯಾವಂತರಾಗಿರ್ತಾರೆ ಇವರು ಸಹ. ಆ ಒಂದು ಕೋಪ ಅಂತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಬೇಗ ಬರುತ್ತೆ. ಸ್ವಲ್ಪ ಹಠಮಾರಿತನೂ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಅಂತೇಳಿ. ಮುಂದೆ ಭರಣಿ, ಉಬ್ಬ, ಪೂರ್ವಾಷಾಢ ನಕ್ಷತ್ರ ಈ ಒಂದು ನಕ್ಷತ್ರಗಳ ಅಧಿಪತಿ ಬಂದು ಶುಕ್ರಗ್ರಹ. ಈ ಒಂದು ಶುಕ್ರಗ್ರಹ ಆಧಿಪತ್ಯದಲ್ಲಿ ಬರ್ತಕ್ಕಂಥ ಈ ನಕ್ಷತ್ರದಲ್ಲಿ ಇವರು ಸಹ ಫಿಲಮ್ ಫೀಲ್ಡು ಅಂತೇನು ಹೇಳ್ತೀವಿ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಕಾಸ್ಮೆಟಿಕ್ ವ್ಯವಹಾರ ಮಾಡ್ತಕ್ಕಂಥದ್ದಾಗ್ಬೋದು. ಇವರೂ ಸಹ ಒಂದು ಲಕ್ಷ್ಮಿಯ ಅನುಗ್ರಹದೊಂದಿಗೆ ಹುಟ್ಟಿರ್ತಾರೆ ಸಾಮಾನ್ಯವಾಗಿ ಅಂತೇಳಿ ಹೇಳ್ಬೋದು. ನೋಡೋದಕ್ಕೆ ತುಂಬ ಆಕರ್ಷಕವಾಗಿರ್ತಾರೆ. ತುಂಬ ಬೇಗ
ಫ್ರೆಂಡ್ಶಿಪ್ ಅಂತೇನು ಹೇಳ್ತೀವಿ ಅದನ್ನು ಫ್ರೆಂಡ್ಶಿಪ್ ಅಂತ ಮಾಡಿಕೊಡ್ತಕ್ಕಂಥದ್ದು ಇವರ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸ್ವಭಾವ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ನಕ್ಷತ್ರಗಳ ವಿಚಾರಕ್ಕೆ ಬಂದಾಗ 27 ನಕ್ಷತ್ರದಲ್ಲಿ ಇರತಕ್ಕಂಥ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಗ್ರಹಗಳಿಗೆ 3 ನಕ್ಷತ್ರಗಳ ಪ್ರಕಾರ ಒಂದು ಅಧಿಪತಿ ಅಂತೇನು ಹೇಳ್ತೀವಿ ಆಧಿಪತ್ಯವನ್ನು ಈ ಒಂದು 9 ಗ್ರಹಗಳಿಗೆ 27 ನಕ್ಷತ್ರವನ್ನು ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ಹುಟ್ಟಿರ್ತಕ್ಕಂಥ ನಕ್ಷತ್ರದ ಅಧಿಪತಿ ಬೇರೆ ಆಗುತ್ತೆ, ರಾಶಿನೇ ಬೇರೆ ಆಗುತ್ತೆ. ಆ ಒಂದು ವ್ಯಕ್ತಿಯ ಸ್ವಭಾವವನ್ನು ತಿಳ್ಕೋಬೇಕು, ಅವರ ಮುಂದೆ ಜೀವನವನ್ನು ತಿಳ್ಕೋಬೇಕು ಅಂದಾಗ ಸಾಮಾನ್ಯವಾಗಿ ಈ ಒಂದು ನಕ್ಷತ್ರಗಳ ಅಧಿಪತಿ ಯಾವ ಗ್ರಹ ಬರುತ್ತೆ ಅದರ ಮುಂದೆ ಅವರ ಜೀವನ ಯಾವ ರೀತಿ ಸಾಗುತ್ತೆ ಅನ್ನೋದನ್ನು ತುಂಬ ಸುಲಭವಾಗಿ ನಾವು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿರ್ಧಾರವನ್ನು ಮಾಡಬಹುದು. ಈ ಒಂದು ನಕ್ಷತ್ರಗಳು ಮತ್ತು ನಕ್ಷತ್ರದ ಅಧಿಪತಿಗಳನ್ನು ಪರಿಶೀಲಿಸಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಅವರ ಒಂದು ಸ್ವಭಾವ, ಅವರ ಒಂದು ನಡವಳಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ತುಂಬ ಸುಲಭವಾಗಿ ನಾವು ತಿಳ್ಕೊಬೋದು ಅಂತೇಳಿ ಹೇಳ್ಬೋದು. ಮುಂದೆಯ ಒಂದು ಈ ಜೀವನದ ಆದಿ ಅಂತೇನು ಹೇಳ್ತೀವಿ ಯಾವ ರೀತಿ ಸಾಗಬೇಕು ಅಂದಾಗ ನಮಗೆ ತುಂಬ ಅನುಕೂಲವನ್ನು ಕೊಡ್ತಕ್ಕಂಥದ್ದು ಈ ನಕ್ಷತ್ರಗಳು ಮತ್ತು ಅದರ ಅಧಿಪತಿಗಳ ಮುಖಾಂತರ ತಿಳ್ಕೊಳ್ಳೋಕ್ಕೆ ತುಂಬ ಉಪಯೋಗವಾಗುತ್ತೆ ಅಂತೇಳಿ ಹೇಳ್ಬೋದು. ನಮಸ್ಕಾರ.